ಅದು ರಾಜಕೀಯದ ಸುದ್ದಿ. ಅದರಲ್ಲೂ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತೇ ಇದೆ. ಸೊ ರಾಜ್ಯ ಬಿಜೆಪಿಯ ಕಿತ್ತಾಟ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಈಗಾಗಲೇ ಕೇಸರಿ ಕಲಿಗಳ ಕಿತ್ತಾಟ ಹೈಕಮಾಂಡ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದೆದ್ದಿರುವಂತಹ ಬಿಜೆಪಿಯ ರೆಬಲ್ಸ್ ಟೀಮ್ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ರಾಜ್ಯಾಧ್ಯಕ್ಷರನ್ನ ಯಾಕೆ ಬದಲಾವಣೆ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ. ಒಂದು ಕಡೆ ಕೇಸರಿ ಕಲಿಗಳ ಕಿತ್ತಾಟ, ಕಾರ್ಯಕರ್ತರ ಪೀಕಲಾಟ ಎನ್ನುವಂತಹ ಸ್ಥಿತಿ ಈಗ ರಾಜ್ಯ ಬಿಜೆಪಿಯಲ್ಲಿ. ದೆಹಲಿಯಲ್ಲಿ ಭಿನ್ನರು, ಹೈಕಮಾಂಡ್ಗೆ ದೂರು. ಒಂದೇ ಅಸ್ತ್ರ, ಒಂದೇ ಮಂತ್ರ, ಟಾರ್ಗೆಟ್ ವಿಜಯೇಂದ್ರ. ವಿಜಯೇಂದ್ರ ಬೇಡ ಅಂತ ಯತ್ನಾಳ್ ಅಂಡ್ ಟೀಮ್, ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ದೆಹಲಿ ತಲುಪಿದ್ದಾರೆ ಬಿಜೆಪಿಯ ರೆಬಲ್ಸ್. ಹೋರಾಟವೂ ಕೂಡ ದೆಹಲಿಗೆ ತಲುಪಿದೆ. ಈಗ ದೆಹಲಿ ಅಂಗಳದಲ್ಲಿದೆ ಚೆಂಡು. ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲೇನಿದೆ, ಅವರ ನಿರ್ಧಾರ ಏನು ಅನ್ನೋದು ಬಹಳ ಮುಖ್ಯ. ರಾಷ್ಟ್ರ ರಾಜಧಾನಿಯಲ್ಲಿ ಸಂಸದರ ಜೊತೆ ಈ ರೆಬಲ್ಸ್ ಟೀಮ್ನ ನಾಯಕರು ಚರ್ಚೆ ಮಾಡುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ರೆಬಲ್ಸ್ ಹೋರಾಟ. ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ ರೆಬಲ್ಸ್ನ ನಾಯಕರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದ ಹಾಗೆ ಅನೇಕರು ನಿನ್ನೆ ಸಂಜೆನೆ ದೆಹಲಿ ತಲುಪಿದ್ದಾರೆ. ಇನ್ನು ಯತ್ನಾಳ್ ಹಾಗೂ ಇನ್ನಿತರರು ಇವತ್ತು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಈಗಾಗಲೇ ಅನೇಕರು ಬೀಡುಬಿಟ್ಟಿದ್ದಾರೆ. ಕೇಂದ್ರ ಸಚಿವರು ಹಾಗೆ ಸಂಸದರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಮೊದಲಿಗೆ ಅವರ ಸಹಕಾರವನ್ನ ಕೇಳ್ತಾರೆ. ವಿಜಯೇಂದ್ರ ಅವರ ವಿರುದ್ಧ ಯಾಕೆ ತಾವೆಲ್ಲ ತಿರುಗಿ ಬಿದ್ದಿದ್ದೀರಿ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಆಗುತ್ತೆ. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಪಟ್ಟನ್ನ ಇಡ್ತಾರೆ ರೆಬಲ್ಸ್ ನಾಯಕರು. ಇನ್ನು 3 ತಂಡಗಳಲ್ಲಿ ದೆಹಲಿಗೆ ಹೋಗಿದ್ದಾರೆ ಈ ರೆಬಲ್ಸ್ ನಾಯಕರು. ಸಂಸದರ ಜೊತೆ ವೈಯಕ್ತಿಕ ಭೇಟಿಗೆ ರೆಬಲ್ಸ್ ನಿರ್ಧಾರವನ್ನ ಮಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಸಾಥ್ ನೀಡೋದಿಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಎಲ್ಲ ಸಂಸದರಲ್ಲೂ ಕೂಡ ಈ ಬಗ್ಗೆ ಮನವಿಯನ್ನ ಮಾಡಲಿದ್ದಾರೆ. ಸಂಸದರ ಅಭಿಪ್ರಾಯದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭೇಟಿ ಮಾಡಿ ಈ ವಿಚಾರವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೂ ಕೂಡ ಮಾತುಕತೆಗೆ ಲೆಕ್ಕಾಚಾರ. ಅವರ ಬಳಿ ಕೂಡ ಟೈಮ್ ಕೇಳ್ತಿದ್ದಾರೆ. ಈಗಾಗಲೇ ವಿಜಯೇಂದ್ರ ವಿರುದ್ಧ ಸುಧಾಕರ್ ಕೂಡ ಸಿಡಿದೆದ್ದಿದ್ದಾರೆ. ಅವರ ಜೊತೆಗೆ ಮತ್ತಷ್ಟು ಎಂಪಿಗಳನ್ನು ಕೂಡ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿಯಲಿದ್ದಾರೆ ರೆಬಲ್ಸ್. ಹೊಸ ಅಧ್ಯಕ್ಷರ ನೇಮಕಕ್ಕೆ ರೆಬಲ್ಸ್ ಟೀಮ್ ಆಗ್ರಹವನ್ನ ಮಾಡಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಬಲವನ್ನು ಹೆಚ್ಚಿಸೋದಕ್ಕೆ ಎಲ್ಲ ಸಂಸದರನ್ನು ಕೂಡ, ಎಲ್ಲ ಬಿಜೆಪಿ ಸಂಸದರನ್ನು ಕೂಡ ಮನವೊಲಿಸಲಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳಿ ಅವರನ್ನು ಕೂಡ ತಮ್ಮ ಪರವಾಗಿ ನಿಲ್ಲುವಂತೆ ಹೈಕಮಾಂಡ್ ಬಳಿ ಚರ್ಚೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಈ ರೀತಿಯ ಪ್ರಯತ್ನವನ್ನ ಮಾಡಲಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಸಂಸದರ ಜೊತೆಗಿನ ಈ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.